ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ದೇಶದಲ್ಲಿ ಕಾಂಗ್ರೆಸ್ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ದೇಶದ ಜನರು ಕಾಂಗ್ರೆಸ್ ಪಕ್ಷವನ್ನ ನಂಬಲ್ಲ ಅಂತ ಮತ್ತೆ ಪ್ರೂವ್ ಆಯಿತು. ಮತ ಚೋರಿ ಅಂತ ಸುಳ್ಳು ಹೇಳಿ ಎಷ್ಟೇ ಬೊಬ್ಬೆ ಹಾಕಿದ್ರು ಕೂಡ ದೇಶದ ಜನರು ಮಾತ್ರ ಮೋದಿ ಪರವಾಗಿ ಗಟ್ಟಿಯಾಗಿ ನಿಲ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅನ್ಕೊಂಡ್ರಾ? ಇಂಡಿಯಾ ಟುಡೇ ಮೂಡ್ ಆಫ್ ನೇಷನ್ ಹೆಸರಿನಲ್ಲಿ ದೇಶದಾದ್ಯಂತ ಸರ್ವೆ ನಡೆಸಿದ್ರು. ಈಗ ಮತ್ತೆ ಚುನಾವಣೆ ನಡೆದ್ರು ಪ್ರಧಾನಿ ಮೋದಿಜಿಯೇ ಕಿಂಗ್ ಮೇಕರ್ ಅಂತ ಹೇಳಿದೆ. ಒಂದು ವೇಳೆ ಚುನಾವಣೆ ನಡೆದ್ರೆ ಎನ್ಡಿಎ ಮೈತ್ರಿಕೂಟ ಎಷ್ಟು ಸ್ಥಾನ, ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ, ಮುಂದಿನ ದೇಶದ ಪ್ರಧಾನಿ ಯಾರಾಗಬೇಕು, ಮೋದಿ ನಂತರ ಬಿಜೆಪಿಯಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಇಂಥ ಹಲವು ಪ್ರಶ್ನೆಗಳಿಗೆ ಜನರು ಉತ್ತರ ಕೊಟ್ಟಿದ್ದಾರೆ. ಕಳೆದ ಒಂದು ದಶಕದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲೆದ್ದಿದ್ದು ಕಡಿಮೆ ಬಿಡಿ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ನಡೆಸಿದಂತ ಹೋರಾಟ ಅಷ್ಟಿಷ್ಟಲ್ಲ. ಆದ್ರೆ ಮಹಾರಾಷ್ಟ್ರದಲ್ಲಿ ಸೋತು ಸುಣ್ಣವಾದ್ರೂ ಕೂಡ ಹರಿಯಾಣ ಗೆಲ್ಲೇಬೇಕಂತ ಹೋರಾಡಿದ್ರು. ಕಾಂಗ್ರೆಸ್ ಅಲ್ಲೂ ಕೂಡ ಮುಗ್ಗರಿಸಿತು. 2024ರಲ್ಲಿ ಲೋಕಸಭೆಯಲ್ಲಿ ಮೋದಿ ಅಮಿತ್ ಶಾ ಜೋಡಿ ಆರ್ಭಟಕ್ಕೆ ಕಡಿವಾಣ ಹಾಕ್ಲೇಬೇಕು ಅಂತ 10 ಸುಳ್ಳು ಹೇಳಿದ್ರು ಕಾಂಗ್ರೆಸ್ ನಾಯಕರು. ಆದ್ರೂ ಎನ್ಡಿಎ ಮೈತ್ರಿಕೂಟ ಅಧಿಕಾರ ಹಿಡಿದು ಮೋದಿ ಅವರು ಪ್ರಧಾನಿಯಾದ್ರು. ಈಗ ದೇಶದ ಜನರು ಏನಂತಾರೆ ಅನ್ನೋದು ತುಂಬಾ ಮುಖ್ಯ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ದೊಡ್ಡ ಶಕ್ತಿ. ಸತತ 11 ವರ್ಷದಿಂದ ದೇಶದ ಪ್ರಧಾನಿಯಾಗಿರುವಂತಹ ಮೋದಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಗಟ್ಟಿ ನಾಯಕ. ಈಗ ನಡೆದ ಇಂಡಿಯಾ ಟುಡೇ ಸರ್ವೆ ಯಾಕೆ ಮಹತ್ವದ್ದು ಅಂದ್ರೆ, ಇದು ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ನಡೆದ ಬಳಿಕ ಮೊದಲ ಸಮೀಕ್ಷೆ. ದೇಶದ 543 ಕ್ಷೇತ್ರದಲ್ಲೂ ಜುಲೈ 1ರಿಂದ ಆಗಸ್ಟ್ 14ರವರೆಗೂ ಜನರನ್ನ ಮಾತಾಡಿಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಈಗ ಚುನಾವಣೆ ನಡೆದ್ರೆ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ 324 ಸ್ಥಾನ ಸಿಗುತ್ತೆ. ಇನ್ನ ರಾಹುಲ್ ಗಾಂಧಿಯ ಇಂಡಿ ಮೈತ್ರಿಕೂಟಕ್ಕೆ 208 ಸ್ಥಾನಗಳು ಸಿಕ್ಕರೆ ಇತರರು 11 ಸ್ಥಾನದಲ್ಲಿ ಗೆಲ್ಲಲಿದ್ದಾರೆ. ನೋಡಿ ವೀಕ್ಷಕರೇ, ಕಳೆದ ವರ್ಷದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 240 ಸ್ಥಾನಗಳಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ 99 ಸ್ಥಾನಗಳಲ್ಲಿ ಗೆದ್ದಿತ್ತು. ಒಂದು ವೇಳೆ ಈಗ ಚುನಾವಣೆ ನಡೆದ್ರೆ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ 260 ಸ್ಥಾನ, ಕಾಂಗ್ರೆಸ್ಗೆ 97 ಸ್ಥಾನ, ಇತರೆ 186 ಸ್ಥಾನಗಳಲ್ಲಿ ಗೆಲ್ಲಲಿದ್ದಾರಂತೆ. ಮ್ಯಾಜಿಕ್ ನಂಬರ್ 272 ಅನ್ನೋದು ನಿಮಗೆ ನೆನಪಿರ್ಲಿ. ಪ್ರಧಾನಿ ಮೋದಿ ಸರ್ಕಾರದ ಪ್ರಮುಖ ಸಾಧನೆಗಳ ಬಗ್ಗೆ ಜನರ ಹತ್ರ ಕೇಳ್ತಾ ಇದ್ರೆ 12% ಜನರು ಆಪರೇಷನ್ ಸಿಂಧೂರ ಅಂತಾರೆ, 10% ಜನರು ದೇಶದ ಅಭಿವೃದ್ಧಿ ಅಂತಾರೆ, ಭ್ರಷ್ಟಾಚಾರ ರಹಿತ ಆಡಳಿತ ಅಂತಾರೆ, ಇನ್ನೂ 7% ಜನ ಆರ್ಥಿಕತೆ ಬೆಳವಣಿಗೆ ಅಂತಾರೆ. ಮೋದಿ ಸರ್ಕಾರದ ಅಚ್ಚಳಿಯದೆ ಉಳಿಯುವ ಸಾಧನೆ ಅಂದ್ರೆ ಅದು ರಾಮ ಮಂದಿರ. 17% ದೇಶದ ಜನರು ರಾಮ ಮಂದಿರ ಕಟ್ಟಿದ್ದು ಮೋದಿ ಸರ್ಕಾರದ ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ನೋಡಿ, ಆಗ್ಲೇ ಹೇಳಿದೆ, ಇದು ಆಪರೇಷನ್ ಸಿಂಧೂರ ಬಳಿಕ ನಡೆದಂತ ಸಮೀಕ್ಷೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದಿಂದ ಬಂದಿದ್ದಂತಹ 3 ಉಗ್ರರು ನೀವು ಹಿಂದೂಗಳಂತ ಕೇಳಿ ಹಣೆಗೆ ಗುಂಡಿಕ್ಕಿದ್ರು. ಅದಾದ ಬಳಿಕ ಮೇ 7ರಿಂದ 3 ದಿನ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಕಾರ್ಯಾಚರಣೆ ನಡೆಸಿತು. ಪಾಕಿಸ್ತಾನದಲ್ಲಿದ್ದಂಥ ಉಗ್ರ ಶಿಬಿರಗಳು, ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಭಾರತ ಸರ್ವನಾಶ ಮಾಡಿತು. ಇದು ಆಗಿದ್ದು ನಮ್ಮ ಸೇನೆಯ ತಾಕತ್ತು. ಪ್ರಧಾನಿ ಮೋದಿ ಇರದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಿದ್ರೆ ಅದು ಆಗ್ತಾ ಇರಲಿಲ್ಲ. ಮುಂಬೈನಲ್ಲಿ ಉಗ್ರ ದಾಳಿಯಾದಾಗ 100 ಜನರ ಮಾರಣ ಹೋಮ ಆಯಿತು. ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಎದುರು ಭಾರತೀಯ ಸೇನೆ ಗಡಿಯಲ್ಲಿನ ಉಗ್ರರ ಶಿಬಿರ ನಾಶಪಡಿಸ್ತೀವಿ, ಅನುಮತಿ ಕೊಡಿ ಅಂದ್ರೂ ಕೊಡ್ಲಿಲ್ಲ. ಆದ್ರೆ ಇದು ಮೋದಿ ಯುಗ. ಗಡಿ ಅಷ್ಟೇ ಅಲ್ಲ, ಪಾಕಿಸ್ತಾನದೊಳಗೆ ನುಗ್ಗಿ ಹೊಡೆದಿದ್ದೇವೆ. ಮೋದಿ ಹೇಳ್ತಾರಲ್ವಾ, ಗುಸ್ಕೆ ಮಾರೆಂಗೆ ಅಂತ. ಇಂಡಿಯಾ ಟುಡೇ ಮೂಡ್ ಆಫ್ ನೇಷನ್ ಈ ಸಮೀಕ್ಷೆಯಲ್ಲಿ ದೇಶ ಮುನ್ನಡೆಸಲಿಕ್ಕೆ ಸೂಕ್ತ ನಾಯಕ ಯಾರು, ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಪ್ರಶ್ನೆ ಕೇಳಿದ್ರು.
52% ಜನರು ಮೋದಿ ಸೂಕ್ತ ಅಂತಿದ್ದಾರೆ. 25% ಜನರು ರಾಹುಲ್ ಗಾಂಧಿ ಓಕೆ ಅಂದಿದ್ದಾರೆ. ಮೋದಿ ಆಡಳಿತ ನಿಮಗೆ ಖುಷಿ ಕೊಟ್ಟಿದೆಯಾ ಅನ್ನೋ ಪ್ರಶ್ನೆಗೆ 58% ನಮಗೆ ಖುಷಿ ಇದೆ. ದೇಶದಾದ್ಯಂತ ಭ್ರಷ್ಟಾಚಾರ ಆಗ್ತಾ ಇಲ್ಲ, ಅಭಿವೃದ್ಧಿ ಚೆನ್ನಾಗಿ ನಡೆದಿದೆ ಅಂತಿದ್ದಾರೆ. ಇನ್ನು NDA ಆಡಳಿತ ಒಳ್ಳೆಯದ ಎಂಬ ಪ್ರಶ್ನೆಗೆ 52% ಜನರು ತೃಪ್ತಿದಾಯಕ ಅಂತ ಹೇಳಿದ್ದಾರೆ. ಅಲ್ಲಿಗೆ ನರೇಂದ್ರ ಮೋದಿ ಅವರೇ ನಮ್ಮ ನಾಯಕ ಅಂತ ಬಹುತೇಕ ಜನರು ಒಪ್ಕೊಂಡಂತಾಗಿದೆ. ವೀಕ್ಷಕರೇ, ಪ್ರಧಾನಿ ಮೋದಿ ಅವರಿಗೆ ಈಗಾಗಲೇ 74 ವರ್ಷ. ಮೋದಿ ಅವರೇ ಈ ಅವಧಿ ಕಂಪ್ಲೀಟ್ ಮಾಡಬಹುದು ಅಂದ್ಕೊಳ್ಳಿ. ಈ ಅವಧಿ ಮುಗಿಸಿದ್ರೆ ಮೋದಿ ವಯಸ್ಸು 78 ಆಗತ್ತೆ. ಬಿಜೆಪಿಯಲ್ಲಿ 75ರ ನಂತರ ಟಿಕೆಟ್ ಇಲ್ಲ ಅನ್ನೋ ಅಲಿಖಿತ ನಿಯಮ ಇದೆ. ಹೀಗಾಗಿ ಇದೇ ಸಮೀಕ್ಷೆಯಲ್ಲಿ ಮೋದಿ ನಂತರ ಯಾರು ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಅನ್ನೋ ಪ್ರಶ್ನೆಗೆ 28% ಜನ ಅಮಿತ್ ಶಾ ಅಂದಿದ್ದಾರೆ. 26% ಜನರು ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಆದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ವೀಕ್ಷಕರೇ, ನೀವು ಒಂದು ವಿಷಯ ಗಮನಿಸಿದ್ರ, ದೇಶದ 50%ಕ್ಕಿಂತಲೂ ಜನರು ಮೋದಿ ಜನ ಬೆಂಬಲಿಸ್ತಾರೆ. ಯಾಕೆ? ಮೋದಿ ಬಗ್ಗೆ ಪ್ರೀತಿ, ಭಕ್ತಿ, ಗೌರವ, ನಂಬಿಕೆ ಇದೆ. ಅದಕ್ಕೆ ಕಾರಣ ಮೋದಿಜಿಯವರ ಆಡಳಿತ. ಮೋದಿ ಗುಜರಾತ್ CM ಆದಾಗಿನಿಂದಲೂ ಹಿಡಿದು ಈಗ 11 ವರ್ಷ ಪ್ರಧಾನಿ ಆಡಳಿತದವರೆಗೂ ಒಂದೇ ಒಂದು ಭ್ರಷ್ಟಾಚಾರ ಆರೋಪ ಕೇಳಿಯೇ ಬಂದಿಲ್ಲ. UPA ಕಾಲಘಟ್ಟದಲ್ಲಿ ಎದಿಂದ ಹಿಡಿದು Z ವರೆಗೂ ಭ್ರಷ್ಟಾಚಾರದಲ್ಲಿ ಇಷ್ಟೇ ಹೇಳ್ಬಹುದಿತ್ತು. ಕೋಟಿ ಕೋಟಿ ಲೂಟಿ ಹೊಡೆದಿದ್ದಕ್ಕೆ 3ನೇ ಬಾರಿ ಸೋತು ಸುಣ್ಣ ಆದ್ರು. ಮೋದಿ ಅಧಿಕಾರ ವಹಿಸಿಕೊಂಡಾಗ 10ನೇ ಸ್ಥಾನದಲ್ಲಿದ್ದಂತಹ ದೇಶದ ಎಕಾನಮಿ ಮೋದಿ ಆಡಳಿತ ಫಲವಾಗಿ ಈಗ 4ನೇ ಸ್ಥಾನಕ್ಕೆ ಬಂದಿದೆ. ಇದೆಲ್ಲವೂ ಮೋದಿ ದಕ್ಷ ಆಡಳಿತಕ್ಕೆ ಹಿಡಿದಂಥ ಕನ್ನಡಿ. ಕೊರೋನಾ ವೇಳೆ ಮೋದಿ ಕೈಗೊಂಡಂತಹ ನಿರ್ಣಯಗಳೇ ದೇಶವನ್ನ ಕಾಪಾಡಿದು. ಇಲ್ಲವಾದ್ರೆ ವಿಶ್ವದ ಎದುರು ಅಂಗಲಾಚುವ ಪರಿಸ್ಥಿತಿಗೆ ಬರ್ತಾ ಇತ್ತು. ಕೊರೋನಾ ಬಳಿಕ ವಿಶ್ವದ ಬಲಾಢ್ಯ ದೇಶಗಳೇ ಪರದಾಡಿದ್ದು. ಆದರೆ ಭಾರತ ಮಾತ್ರ ಬಲಾಢ್ಯವಾಗಿ ಎದ್ದು ನಿಂತಿದೆ. ಹೀಗಾಗಿ ಮೋದಿ ಮೇಲೆ ದೇಶದ ಜನರ ವಿಶ್ವಾಸ ಕಡಿಮೆ ಆಗಲಿಲ್ಲ, ಆಗೋದು ಇಲ್ಲ ಬಿಡಿ. ಈಗಲೂ ಚುನಾವಣೆ ನಡೆದು ಮೋದಿಯೇ ಕಿಂಗ್ ಮೇಕರ್ ಅಂತ ಸರ್ವೆ ಹೇಳ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಕೇಳ್ತೀನಿ, ಕೇಳಿ ವೀಕ್ಷಕರೇ. ಈ ಹುಚ್ಚು ದೊರೆ ಟ್ರಂಪ್ ಭಾರತದ ಮೇಲೆ 50% ತೆರಿಗೆ ಹೇರಿ ಕತ್ತಿ ಮಸೀತಾ ಇದ್ದಾನೆ. ಇಂಗ್ಲೆಂಡ್ ಮೂಲದ ಸಂಸ್ಥೆಯೊಂದರ ಪ್ರಕಾರ ಭಾರತ 2038ರ ವೇಳೆಗೆ ಜಗತ್ತಿನ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಅಂತೆ. ಇದು ಭಾರತ ದೇಶದ ಪರ್ಚೇಸಿಂಗ್ ಪವರ್ ಆಧಾರದ ಮೇಲೆ ಹೇಳಲಾಗ್ತಾ ಇದೆ ಅಂತ ಈ ಸಂಸ್ಥೆ ಹೇಳ್ಕೊಂಡಿದೆ. ಇದಕ್ಕೆ ಪ್ರಧಾನಿ ಮೋದಿ ಸರ್ಕಾರ ಕೈಗೊಂಡಂತಹ ಆರ್ಥಿಕ ನೀತಿ, ಸ್ವದೇಶಿ ಮಂತ್ರವೇ ಕಾರಣ. ಇದು ದೇಶದ ಕಥೆಯಾದ್ರೆ ಈ ವರ್ಷಾಂತ್ಯಕ್ಕೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ರಾಹುಲ್ ಗಾಂಧಿ ಈಗಾಗಲೇ ಮತಾಧಿಕಾರ ಯಾತ್ರೆ ಹೆಸರಲ್ಲಿ ಪ್ರಚಾರಕ್ಕೆ ಇಳಿದು ಬಿಟ್ಟಿದ್ದಾರೆ. ಹಾಗಿದ್ರೆ 243 ಸ್ಥಾನಗಳು ಇರುವಂತಹ ಬಿಹಾರ ವಿಧಾನಸಭೆ ಚುನಾವಣೆ ಗೆಲ್ಲೋದ್ಯಾರು? ಈ ಬಾರಿ ಅಧಿಕಾರ ಉಳಿಸ್ಕೊಳ್ಳುತ್ತಾ NDA? ಇಲ್ವಾ? ಇಂಡಿ ಮೈತ್ರಿಕೂಟ ಅಧಿಕಾರ ಹಿಡಿಯುತ್ತಂತ ದೇಶದ ಜನರ ಕುತೂಹಲ ಹೆಚ್ಚಿಸಿದೆ. ಇಂಥ ಹೊತ್ತಲ್ಲೇ ಟೈಮ್ಸ್ ನೌ JVC ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸಿದೆ. ಬಿಹಾರದಲ್ಲಿ ಈ ಬಾರಿಯೂ NDA ಮೈತ್ರಿಕೂಟಕ್ಕೆ ಅಧಿಕಾರ ಅಂತ ಭವಿಷ್ಯ ನುಡಿದಿದೆ. ಬಿಹಾರದಲ್ಲಿ 243 ವಿಧಾನಸಭಾ ಕ್ಷೇತ್ರದಲ್ಲಿ NDA ಮೈತ್ರಿಕೂಟ 136 ಸ್ಥಾನಗಳನ್ನ ಗೆಲ್ಲಲಿದೆಯಂತೆ. ಇನ್ನು ಇಂಡಿ ಮೈತ್ರಿಕೂಟ ಕೇವಲ 75 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತಂತೆ. ಹಾಗಿದ್ರೂ ಬಿಹಾರದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಸುಳ್ಳು ಆರೋಪಗಳು ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಅವರೇ, ಜನರು ಸತ್ಯದ ಪರವೇ ನಿಲ್ಲೋದು. ನೀವು ಹೀಗೆ ಸುಳ್ಳು ಹೇಳಿದ್ರೆ ಬಿಹಾರದ ವಿಧಾನಸಭೆ ಚುನಾವಣೆ ಮಾತ್ರ ಅಲ್ಲ, 2029ರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಿಮಗೆ ವಿಪಕ್ಷ ಸ್ಥಾನವೇ ಖಾಯ. ಈಗಲಾದ್ರೂ ಹಿಂದೂ ವಿರೋಧಿ ಮನಸ್ಥಿತಿ, ಓಲೈಕೆ ರಾಜಕಾರಣದಿಂದ ಹೊರಗೆ ಬನ್ನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.